ಸ್ನೇಹಿತರೆ, ಕಾರ್ತಿಕ ಮಾಸದ ಬಗ್ಗೆ ಹಲವು ವಿಷಯಗಳನ್ನು ನಾನು ಈ ಮೊದಲೇ ತಿಳಿಸಿದ್ದೇನೆ. ಅದರ ಮಹತ್ವ ಏನು ಮತ್ತೆ ಹೇಗೆ ಆಚರಣೆ ಮಾಡಬೇಕು ಎಲ್ಲವುದನ್ನು ಕೂಡ ಆ ಮಾಹಿತಿ ಕೂಡ ನಿಮ್ಗೆ ತಿಳ್ಕೊಳ್ಬೇಕು ಅನ್ನೋ ತರ ಇದ್ರೆ ಪ್ಲೇ ಲಿಸ್ಟ್ ಅಲ್ಲಿ ವಿಡಿಯೋ ಇದೆ, ಅದನ್ನ ದಯವಿಟ್ಟು ಒಂದ್ಸರಿ ನೋಡ್ಕೊಂಡು ಆಮೇಲೆ ಈ ವಿಡಿಯೋ ಎನ್ನುವಂಥದ್ದನ್ನು ನೋಡಿ. ಎರಡನೆಯ ಆಚರಣೆ ಕಾರ್ತೀಕ ಸೋಮವಾರ ವ್ರತ. ಶಿವನ ಮಾಸವೆಂದೇ ಕರೆಯಲ್ಪಡುವಂತಹ ಕಾರ್ತೀಕ ಮಾಸದ ಸೋಮವಾರಗಳಂದು ಉಪವಾಸವಿದ್ದು ಶಿವನ ಪೂಜೆಯನ್ನ ಮಾಡಿದರೆ ಅಧಿಕ ಪುಣ್ಯವು ಪ್ರಾಪ್ತಿಯಾಗುತ್ತದೆ. ಕಾರ್ತೀಕ ಸೋಮವಾರಗಳಂದು ಶಿವಲಿಂಗಕ್ಕೆ ಕ್ಷೀರಾಭಿಷೇಕವನ್ನ ಮಾಡುವುದರಿಂದ ನಮ್ಮ ಸಕಲ ಪಾಪಗಳೂ ಸಹ ನಶಿಸಿ ಹೋಗುತ್ತವೆ. ಕಾರ್ತೀಕ ಸೋಮವಾರದಂದು ಶಿವನ ಸನ್ನಿಧಿ ಅಥವಾ ಯಾವುದೇ ದೇವರ ಸನ್ನಿಧಿಯಲ್ಲಿ ಎಳ್ಳೆಣ್ಣೆಯ ದೀಪಗಳನ್ನ ಹಚ್ಚಿ ಸೇವೆಗಳನ್ನ ಸಲ್ಲಿಸುತ್ತಾರೋ ಆ ಭಕ್ತರ ಸೇವೆ ಶಿವ ಪರಮಾತ್ಮನಿಗೂ ಹಾಗೂ ಶನಿ ಪರಮಾತ್ಮನಿಗೂ ಸಂದಾಯವಾಗಲಿ ಎಂದು ಪರಮೇಶ್ವರನೇ ವರವನ್ನ ನೀಡಿದ್ದಾನೆ. ಹಾಗಾಗಿಯೇ ಕಾರ್ತೀಕ ಸೋಮವಾರಗಳಂದು ಶಿವನ ದೇವಸ್ಥಾನಗಳಲ್ಲಿ ಎಳ್ಳೆಣ್ಣೆಯ ದೀಪವನ್ನ ಹಚ್ಚುವವರು ಶನಿಕಾಟದಿಂದಲೂ ಕೂಡ ಮುಕ್ತರಾಗುತ್ತಾರೆ. ಇನ್ನುಳಿದ ಆಚರಣೆಗಳ ಬಗ್ಗೆ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಧನ್ಯವಾದ, ಮತ್ತೆ ಸಿಗ್ತೇನೆ.